ಕ್ಲಾಸ್ 10 ರಿಯಲ್ ನಂಬರ್ಸ್ ಎಕ್ಸಸೈಸ್ 1.2 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಪ್ರೂವ್ ದಟ್ ರೂಟ್ 5 ಈಸ್ ಇರ್ರ್ಯಾಷನಲ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ರೂಟ್ 5 ಇರ್ರ್ಯಾಷನಲ್ ಅಂತ ನಾವೀಗ ಪ್ರೂವ್ ಮಾಡಬೇಕಾಗಿದೆ. ಈ ರೀತಿಯಾಗಿ ಕ್ವಶನನ್ನು ಕೊಟ್ಟರೆ ನಾವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ರೂಟ್ 5 ರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಅಸ್ಯೂಮ್ that root 5 is ರ್ಯಾಷನಲ್. ಗೊತ್ತಾಗ್ತಾ ಇದೆಯಾ? ನಮಗೆ ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿರೋದ್ರಿಂದ ನಾನೇನು ಮಾಡ್ತೀನಿ, ಫಸ್ಟಿಗೆ ರ್ಯಾಷನಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಒಂದು ನಂಬರ್ ರ್ಯಾಷನಲ್ ಆಗಿದೆ ಅಂತ ಹೇಳಿದ್ರೆ ಅದು A/B ಫಾರ್ಮಲ್ಲಿ ಇರುತ್ತೆ ಅಥವಾ P/Q ಫಾರ್ಮಲ್ಲಿ, ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಫಾರ್ಮಲ್ಲಿ ಇರುತ್ತೆ ಅಂತ. ಹಾಗಾಗಿ ನಾನು ಬರಿತೀನಿ ರೂಟ್ 5 ಈಸ್ ಈಕ್ವಲ್ ಟು A/B ಆಗಿದೆ ಅಂತ. ಗೊತ್ತಾಗ್ತಿದೆಯಾ? ರೂಟ್ 5 ನಾನು ರ್ಯಾಷನಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ರ್ಯಾಷನಲ್ ನಂಬರನ್ನು ನಾವು A/B ಫಾರ್ಮಲ್ಲಿ ಬರಿತೀವಿ, ಅಂದರೆ ನ್ಯೂಮರೇಟರು ಡಿವೈಡ್ ಬೈ ಡಿನಾಮಿನೇಟರ್ ಫಾರ್ಮಲ್ಲಿ ಬರಿತೀನಿ. ಹಾಗಾಗಿ ರೂಟ್ 5 ರ್ಯಾಷನಲ್ ಆಗಿರೋದ್ರಿಂದ ರೂಟ್ 5 ಈಸ್ ಈಕ್ವಲ್ ಟು A/B ಆಗೋಯಿತು. ಇಷ್ಟಕ್ಕೆ ಮುಗ್ದೋಗೋದಿಲ್ಲ ನಮ್ಮ ಕಂಡೀಷನ್. ಏನಂತ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಸಚ್ ದಟ್ A ಆ್ಯಂಡ್ B ಆರ್ ಕೋಪ್ರೈಮ್ ಅಂತ ಹೇಳ್ತೀವಿ. ಎ ಮತ್ತು ಬಿಗಳು ಏನಾಗಿದೆ, ಕೋಪ್ರೈಮ್ ಆಗಿದೆ. ಆ್ಯಂಡ್ ಬಿ ಈಸ್ ನಾಟ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ನೋಡಿ, ಬಿ ಅನ್ನೋದು ಬಿ ಡಿನಾಮಿನೇಟರ್ ಇದೆಯಲ್ಲ, ಡಿನಾಮಿನೇಟರ್ ವ್ಯಾಲ್ಯೂ ಯಾವತ್ತೂ 0 ಆಗೋಂಗಿಲ್ಲ. ಹಾಗಾಗಿ ಬಿ ಈಸ್ ನಾಟ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ಅಂತ ಹೇಳಿದ್ವಿ. ನಿಮಗೆ ಕೋಪ್ರೈಮ್ ಅಂತ ಹೇಳಿ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದರೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೋಪ್ರೈಮ್ ಅಂತ ಹೇಳಿದರೆ ಇಷ್ಟೇ, ಎರಡು ನಂಬರ್ಗಳ ಫ್ಯಾಕ್ಟರ್ಸ್ಗಳನ್ನು ಬರೆದ್ರೆ, ಎರಡು ನಂಬರ್ಗಳ ಫ್ಯಾಕ್ಟರ್ಸ್ಗಳನ್ನು ಬರೆದಾಗ ಆ ಎರಡರಲ್ಲೂ ಕಾಮನ್ ಫ್ಯಾಕ್ಟರು 1 ಆಗಿತ್ತಪ್ಪ ಅಂದರೆ ಆ ನಂಬರ್ಗಳನ್ನು ನಾವು ಕೋಪ್ರೈಮ್ ಅಂತ ಹೇಳ್ತೀವಿ. ಓಕೆ, ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ನಾನು 10 ಮತ್ತು 11 ಅಂತ ಎರಡು ನಂಬರನ್ನು ತೊಗೊಳ್ತೀನಿ. ಓಕೆ, 10ನ ಫ್ಯಾಕ್ಟರ್ಗಳನ್ನು ಬರಿತಾ ಹೋಗೋಣ. ಒಂದು ನಂಬರಿನ ಫ್ಯಾಕ್ಟರ್ಸನ್ನು ಬರೀರಿ ಅಂತ ಹೇಳಿದರೆ, ಈ ನಂಬರು ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅವೆಲ್ಲವೂ ಸಹ ಈ ನಂಬರ್ನ ಫ್ಯಾಕ್ಟರ್ಸ್ ಆಗಿರುತ್ತೆ. ಓಕೆ, ಹಾಗಾದರೆ 10 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನೋಡಿದರೆ, 10 1ಇಂದ ಡಿವೈಡ್ ಆಗುತ್ತೆ, 10 2ಇಂದ ಡಿವೈಡ್ ಆಗುತ್ತೆ, 10 5ಇಂದ ಡಿವೈಡ್ ಆಗುತ್ತೆ, 10 10ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ 10ನ ಫ್ಯಾಕ್ಟರ್ಸ್ ಏನಾಗಿರುತ್ತೆ, 1 2 5 10. ಜಸ್ಟ್ ನಾನು ಫ್ಯಾಕ್ಟರ್ಸ್ ಹೇಳ್ತಾ ಇದ್ದೀನಿ, ಪ್ರೈಮ್ ಫ್ಯಾಕ್ಟರ್ಸ್ ಹೇಳ್ತಾ ಇಲ್ಲ, 10ನ ಫ್ಯಾಕ್ಟರ್ಸ್ಗಳು. ಓಕೆನಾ? ಫ್ಯಾಕ್ಟರ್ಸ್ ಅಂದರೆ ಇಷ್ಟೇ, ಈ ನಂಬರನ್ನು ಯಾವ್ಯಾವ ನಂಬರ್ಗಳು ಡಿವೈಡ್ ಮಾಡುತ್ತೋ ಅವೆಲ್ಲವೂ ಸಹ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, 11ನ ಫ್ಯಾಕ್ಟರ್ಸ್ಗಳು ಯಾವ್ಯಾವು? 11 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 11 1ಇಂದ ಡಿವೈಡ್ ಆಗುತ್ತೆ, 11ಇಂದ ಡಿವೈಡ್ ಆಗುತ್ತೆ. ಓಕೆ, ಈ ಎರಡೂ ನಂಬರ್ನ ಫ್ಯಾಕ್ಟರ್ಸ್ಗಳು ಬರ್ತೀನಿ ಅಲ್ವಾ? ಹಾಗಾದರೆ ಕಾಮನ್ ಆಗಿರೋ ಫ್ಯಾಕ್ಟರ್ಸ್ ಎರಡರಲ್ಲೂ ನೋಡಿ 1 ಇದೆ. ಗೊತ್ತಾಗ್ತಿದೆಯಾ? ಎರಡೂ ನಂಬರ್ಗಳ ಫ್ಯಾಕ್ಟರ್ಸ್ಗಳನ್ನು ಬರೆದಾಗ ಕಾಮನ್ ಫ್ಯಾಕ್ಟರು 1 ಆಗಿದೆ ಅಂದರೆ ಈಗ ನಾವೇನು ಹೇಳ್ಬೋದು, 10 ಆ್ಯಂಡ್ 11 ಆರ್ ಕೋಪ್ರೈಮ್ಸ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ಪ್ರೈಮ್ ಇದೆ ಅಂದ ತಕ್ಷಣ ಪ್ರೈಮ್ ನಂಬರೇ ಆಗಬೇಕು ಅಂತ ಏನಿಲ್ಲ. ನೋಡಿ, 10 ಪ್ರೈಮ್ ನಂಬರ್ ಅಲ್ಲ, ಆದರೂ ಸಹ 10 ಮತ್ತು 11 ಎರಡೂ ಸೇರಿ ಏನಾಯಿತು, ಕೋಪ್ರೈಮ್ ಆಯಿತು. ಯಾಕೆ ಅಂದರೆ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ 1 ಆಗಿದೆ. ಹಾಗಾಗಿ 10 ಆ್ಯಂಡ್ 11 ಆರ್ ಕೋಪ್ರೈಮ್ಸ್ ಆಗಿದೆ. ಹಾಗಾದರೆ ಇಲ್ಲೂ ಎ ಡಿವೈಡ್ ಬೈ ಬಿ ಅಂತ ಇದೆ ಅಂದರೆ ಎ ಮತ್ತು ಬಿಗಳು ಏನಾಗಿರಬೇಕು, ಕೋಪ್ರೈಮ್ ಆಗಿರೋ ರೀತಿಯಲ್ಲಿ ಇರಬೇಕು ಅಂತ ನಾನು ಬರ್ಕೊಂಡಿದ್ದೀನಿ. ಓಕೆ, ರೂಟ್ 5 ಈಸ್ ಈಕ್ವಲ್ ಟು A/B ಇದೆಯಲ್ಲ, ಇದಿಷ್ಟನ್ನು ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತಾ ಇದೆ ಅಂದರೆ ಈಸ್ ಈಕ್ವಲ್ ಟು ಇದ್ದಾಗ LHS ಹತ್ರ ನಾನು ಏನಾದರೂ ಸ್ಕ್ವೈರ್ ಮಾಡಿದರೆ RHS ಅನ್ನು ಏನು ಮಾಡಬೇಕು, ಸ್ಕ್ವೈರ್ ಮಾಡಬೇಕು. ಹಾಗಾಗಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಎರಡು ಕಡೆಯೂ ಸ್ಕ್ವೈರ್ ಮಾಡೋಣ. ರೂಟ್ 5 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು A/B ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಓಕೆ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ, ರೂಟ್ 5 ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ, 5 ಉಳಿಯುತ್ತೆ. ಈಸ್ ಈಕ್ವಲ್ ಟು A/B ಹೋಲ್ ಸ್ಕ್ವೇರ್ ಅಂದರೆ ಈ ಸ್ಕ್ವೇರ್ ಅನ್ನೋದು ನ್ಯೂಮರೇಟ್ರಿಗೂ ಸೇರಿದೆ, ಡಿನಾಮಿನೇಟ್ರಿಗೂ ಸೇರಿದೆ. ಹಾಗಾಗಿ ಎಯನ್ನು ಸ್ಕ್ವೇರ್ ಮಾಡಿದರೆ A² ಬರುತ್ತೆ, ಡಿವೈಡ್ ಬೈ ಬಿಯನ್ನು ಸ್ಕ್ವೇರ್ ಮಾಡಿದರೆ B² ಆಗುತ್ತೆ. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಅಂದರೆ
ಡಿನಾಮಿನೇಟರಲ್ಲಿ ಬಿ ಸ್ಕ್ವೇರ್ ಇದೆಯಲ್ಲ, ಇದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 5 ಇರೋದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಬಿ ಸ್ಕ್ವೇರ್ ಮೇಲೆ ಹೋಯಿತು. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ನ್ಯೂಮರೇಟರಲ್ಲಿ ಎ ಸ್ಕ್ವೇರ್ ಹಾಗೇ ಇದೆ, ಡಿವೈಡ್ ಬೈ 5 ಕೆಳಗೆ ಬಂತಲ್ವಾ, 5 ಬಂತು. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡ್ ಬೈ 5 ಆಯಿತು. ಓಕೆ, ಈಗ ನಾನಿಲ್ಲಿ ಈ ಫ್ರ್ಯಾಕ್ಷನ್ ಕಾಣಿಸ್ತಿದೆಯಲ್ಲ, ಇದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಒಂದು ಕಂಡೀಷನ್ ಬರೀತೀನಿ ನೋಡಿ, ನಿಮಗೆ ಎಕ್ಸ್ಪ್ಲೈನು ಸಹ ನಾನು ಮಾಡ್ತೀನಿ. 5 divides a square, then 5 divides a ಅಂತ ನಾನು ಬರಿತೀನಿ. ಗೊತ್ತಾಗ್ತಿದೆಯಾ ನೋಡಿ, 5 divides a square, then 5 divides ಎ ಅಂತ ಬರ್ತಿದ್ದೀನಿ. ಇದು ನಿಮಗೆ ಈ ಚಾಪ್ಟರ್ನಲ್ಲಿ ಈ ಕಂಡೀಷನ್ ಇದೆಯಲ್ಲ, ಇದು ಥಿಯರಮ್ ರೀತಿಯಲ್ಲಿ ನಿಮಗೆ ಎಕ್ಸಸೈಸ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಇದನ್ನು ನಾನು ಎಕ್ಸ್ಪ್ಲೈನ್ ಸಹ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಎ ಸ್ಕ್ವೇರ್ ಡಿವೈಡ್ ಬೈ 5 ಅಂತ ಹೇಳಿದ್ದಾರೆ ಅಲ್ವಾ, ನಾನು ಅದಕ್ಕೆ 5 ಸ್ಕ್ವೇರ್ ಡಿವೈಡ್ ಬೈ 5 ಅಂತ ಬರಿತೀನಿ. ಓಕೆ, 5 ಸ್ಕ್ವೇರ್ ಅಂದರೆ ಏನು, 25 ಅಲ್ವಾ, 25 ಡಿವೈಡ್ ಬೈ 5. ಓಕೆ, ಈ ಸೈಡಲ್ಲಿ ಬರ್ತೀನಿ ನೋಡಿ, ಇಲ್ಲಿ ಬರ್ತಿರೋದೇನು 5 ಡಿವೈಡ್ಸ್ ಎ ಸ್ಕ್ವೇರ್, ದೆನ್ 5 ಡಿವೈಡ್ಸ್ ಎ ಅಂತ ಹೇಳಿದ್ದೀನಿ ಅಲ್ವಾ. ಓಕೆ, 5 ಸ್ಕ್ವೇರ್ ಅಂದರೆ ಇದನ್ನು ಸ್ಕ್ವೇರ್ ಮಾಡಿದರೆ 25 ಅಂದರೆ ಎ ಸ್ಕ್ವೇರ್ ಅಂತ. ಈ ಸೈಡಿಗೆ ಬರ್ತೀನಿ ನೋಡಿ, ಸ್ಕ್ವೇರ್ ಅಂತ ತಗೊಂಡು ಎ ಅಷ್ಟೇ ಬರ್ಕೊಳ್ತೀನಿ, 5 ಬೈ 5 ಅಂತ ಬರ್ಕೊಳ್ತೀನಿ. ನೋಡಿ 5 1 5 5 ಡಿವೈಡ್ ಆಯ್ತು. ಅಂದರೆ ಎ ಸ್ಕ್ವೇರ್ ಅನ್ನುವಂಥದ್ದು 5ಇಂದ ಡಿವೈಡ್ ಆದರೆ, ನೋಡಿ ಎ ಅಂದರೆ 5 ಮಾತ್ರ ಅಲ್ವಾ, ಇದು ಸಹ ಏನಾಗುತ್ತೆ 5ಇಂದ ಡಿವೈಡ್ ಆಗುತ್ತೆ ಅಂತ. ಬೇಕಾದ್ರೆ ಇನ್ನೂ ಒಂದು ನಂಬರನ್ನು ತೊಗೊಳ್ತೀನಿ ನೋಡಿ, 15 ಸ್ಕ್ವೇರ್ ತೊಗೊಳ್ತೀನಿ ಡಿವೈಡ್ ಬೈ 5. ಗೊತ್ತಾಯ್ತಾ, 15 ಸ್ಕ್ವೇರ್ ಮಾಡಿದರೆ ಎಷ್ಟು, 225 ಡಿವೈಡ್ ಬೈ 5 ಬರುತ್ತೆ. ಇಲ್ಲಿ ಎ ಸ್ಕ್ವೇರ್ ಇದೆ ಅಲ್ವಾ, ಎ ಸ್ಕ್ವೇರನ್ನು ಇಲ್ಲಿ ನಾನು ಸಾಲ್ವ್ ಮಾಡಿ ಬರ್ಕೊಂಡಿದ್ದೀನಿ. ಇದು ಎ ಅಂದರೆ ಏನು, 15 ಮಾತ್ರ, ಹೌದಲ್ವಾ, 15 ಡಿವೈಡ್ ಬೈ 5. ಗೊತ್ತಾಯ್ತಾ, ಎ ಸ್ಕ್ವೇರ್ ಅಂದರೆ 225, ಎ ಅಂದರೆ 15. ಓಕೆ, ಎರಡು ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ. 5 1 5 4 20, 25, 5 5 25 ಡಿವೈಡ್ ಆಯಿತು. 5 1 5 3 ಡಿವೈಡ್ ಆಯಿತು. ಅಂದರೆ 5 ಎ ಸ್ಕ್ವೇರನ್ನು ಡಿವೈಡ್ ಮಾಡಿದರೆ ಅದೇ 5 ಎನ್ನು ಸಹ ಡಿವೈಡ್ ಮಾಡುತ್ತೆ ಅನ್ನೋದು ಇದರ ಮೀನಿಂಗ್ ಆಗಿದೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಗೊತ್ತಾಯ್ತಾ, ಎ ಸ್ಕ್ವೇರ್ ಬೈ 5 ಅಂದರೆ 5 ಡಿವೈಡ್ಸ್ ಎ ಸ್ಕ್ವೇರ್, ದೆನ್ 5 ಡಿವೈಡ್ಸ್ ಎ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ನಾವು ಲೆಟ್ ಎ ಇಸ್ ಈಕ್ವಲ್ ಟು, ನೋಡಿ ಈ ಕಂಡೀಷನ್ ಬಂದಾದಮೇಲೆ ನನಗೆ ನ್ಯೂಮರೇಟರಲ್ಲಿ ಎ ಇದೆಯಲ್ಲ, ಈ ಎಗೆ ಒಂದು ವ್ಯಾಲ್ಯೂವನ್ನು ಹಾಕ್ತೀನಿ. ಇದನ್ನು ಯಾವ ರೀತಿಯಾಗಿ ವ್ಯಾಲ್ಯೂ ಬರ್ಕೊಳ್ತೀನಿ ಅಂದರೆ, ನೋಡಿ ನಮಗೆ ಡಿನಾಮಿನೇಟರಲ್ಲಿ 5 ಇದೆಯಲ್ಲ, 5ಅನ್ನು ಬರ್ಕೊಂಡು ಇನ್ನೊಂದು ವೇರಿಯೇಬಲ್ ಸಿ ಅಂತ ಬರ್ಕೊಳ್ತೀನಿ, ಎಕ್ಸ್ಟ್ರಾ ವೇರಿಯೇಬಲ್. ಗೊತ್ತಾಗ್ತಿದೆಯಾ, ಈ ಎಗೆ ವ್ಯಾಲ್ಯೂವನ್ನು ಹಾಕ್ತೀನಿ. ಎ ಇಸ್ ಈಕ್ವಲ್ ಟು, ಇಲ್ಲಿ ನನಗೆ ಡಿನಾಮಿನೇಟರಲ್ಲಿ 5 ಇದೆ ಅಲ್ವಾ, 5 ಸಿ ಅಂತ ಬರೆದೆ. ಡಿನಾಮಿನೇಟರಲ್ಲಿ 2 ಇದ್ದರೆ 2 ಸಿ ಅಂತ ಬರ್ತಿದ್ದೆ. ಡಿನಾಮಿನೇಟರಲ್ಲಿ 3 ಇದ್ದಿದ್ದರೆ 3 ಸಿ ಅಂತ ಬರ್ಕೊಳ್ತಾ ಇದ್ದೆ. ಓಕೆ, ಇದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಏನಾಗುತ್ತೆ ನೋಡಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಎ ವ್ಯಾಲ್ಯೂ ಏನು 5c ಹೋಲ್ ಸ್ಕ್ವೇರ್ ಡಿವೈಡ್ ಬೈ 5 ಇರೋದು 5 ಹಾಗೆ ಬರುತ್ತೆ. ಓಕೆನಾ. ಓಕೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ 5c ಹೋಲ್ ಸ್ಕ್ವೇರ್ ಅಂದರೆ 5ನೂ ಸ್ಕ್ವೇರ್ ಮಾಡಬೇಕು, ಸಿನೂ ಸ್ಕ್ವೇರ್ ಮಾಡಬೇಕು. ಓಕೆ, 5 ಸ್ಕ್ವೇರ್ ಅಂದರೆ ಏನು, 5ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. 5 5 25, ಸಿಯನ್ನು ಸ್ಕ್ವೇರ್ ಮಾಡಿದರೆ ಸಿ ಸ್ಕ್ವೇರ್ ಬರುತ್ತೆ, ಡಿವೈಡ್ ಬೈ 5 ಆಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, 5 1 5, 5 5 25 ಆಗೋಯಿತು. ಓಕೆ, ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಇದೆಯಲ್ಲ, 5 ಸಿ ಸ್ಕ್ವೇರ್ ಆಗೋಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಈ 5ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಬಿ ಸ್ಕ್ವೇರ್ ಡಿವೈಡ್ ಬೈ 5 ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗೋಯಿತು. ಗೊತ್ತಾಯ್ತಾ, ಇಲ್ಲಿ ಹೆಂಗೆ ಎ ಸ್ಕ್ವೇರ್ ಬೈ 5 ಬಂತು, ಈಗಿಲ್ಲಿ ಬಿ ಸ್ಕ್ವೇರ್ ಬೈ 5 ಬರೋ ರೀತಿಯಲ್ಲಿ ನಾನೇ ಬರ್ಕೊಂಡೆ. ಓಕೆ, ಇಲ್ಲಿ ಹೇಳ್ದಂಗೆ ಕಂಡೀಷನ್ ಇಲ್ಲಿ ಸ್ಟೇಟ್ಮೆಂಟ್ ಬರೋದು ಇದೇ ರೀತಿಯಾಗಿ ಇಲ್ಲೂ ಹೇಳ್ಬೋದು. ಹೇಗೆ, 5 ಡಿವೈಡ್ಸ್ ಬಿ ಸ್ಕ್ವೇರ್, ದೆನ್ 5 ಡಿವೈಡ್ಸ್ ಬಿ ಅಂತ ನಾವಿಲ್ಲಿ ಹೇಳ್ಬಹುದು. 5 ಡಿವೈಡ್ಸ್ ಬಿ ಸ್ಕ್ವೇರ್, ದೆನ್ 5 ಡಿವೈಡ್ಸ್ ಬಿ ಆಗಿರುತ್ತೆ. ಇಲ್ಲಿ ನನಗೆ ಬಿ ಸ್ಕ್ವೇರ್ ಡಿವೈಡ್ ಬೈ 5 ಇರೋದ್ರಿಂದ ನಾ ಈ ಸ್ಟೇಟ್ಮೆಂಟನ್ನು ಬರ್ಕೋಬೋದು. ಇದನ್ನು ನಾನು 2 ಅಂತ ತೊಗೊಳ್ತೀನಿ. 1 ಮತ್ತು 2 ಎರಡನ್ನ ಕಂಪೇರ್ ಮಾಡಿದರೆ ನೋಡಿ, ಇಲ್ಲಿ 5 ಡಿವೈಡ್ಸ್ ಎ ಆಗಿದೆ, ಇಲ್ಲಿ 5 ಡಿವೈಡ್ಸ್ ಬಿ ಆಗಿದೆ. ಹಾಗಾದ್ರೆ ಏನು ಬರಿಬೋದು ನಾನೀಗ, 5 ಡಿವೈಡ್ಸ್ ಬೋತ್
ಎ ಆ್ಯಂಡ್ ಬಿ ಹೇಳ್ಬೋದಲ್ವಾ. 5 ಅನ್ನೋದು ಎ ಮತ್ತು ಬಿ ಎರಡನ್ನೂ ಸಹ ಡಿವೈಡ್ ಮಾಡುತ್ತೆ. ನೋಡಿ 5 ಡಿವೈಡ್ಸ್ ಎ ಅಂತ ಹೇಳಿದ್ವಿ, ಇಲ್ಲಿ 5 ಡಿವೈಡ್ಸ್ ಬಿ ಅಂತ ಹೇಳಿದ್ವಿ. ಫ್ರಮ್ 1 ಆ್ಯಂಡ್ 2 ಅಂತ ಹೇಳ್ಬೋದು ನಾನೀಗ 5 ಡಿವೈಡ್ಸ್ ಬೋತ್ ಎ ಆ್ಯಂಡ್ ಬಿ. ರೀಸನನ್ನು ಬರ್ಕೊಳ್ಳೋಣ. ಫ್ರಮ್ 1 ಆ್ಯಂಡ್ 2 ಎರಡನ್ನು ಕಂಪೇರ್ ಮಾಡಿ ಬರಿಬೋದು. ಓಕೆ, ಇಲ್ಲಿ ಇನ್ನೂ ಒಂದು ವಿಚಾರ ನೆನಪು ಇಟ್ಕೋಬೇಕು ನೀವು. ಎ ಮತ್ತು ಬಿಗಳು 5ಇಂದ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದರೆ ಇದರ ಮೀನಿಂಗ್ ಏನಾಗಿರುತ್ತೆ ಗೊತ್ತಾ? ಎ ಮತ್ತು ಬಿನ ಕಾಮನ್ ಫ್ಯಾಕ್ಟರು 5 ಆಗಿರುತ್ತೆ ಅಂತ. ನೋಡಿ, ಎ ಮತ್ತು ಬಿನ ಕಾಮನ್ ಫ್ಯಾಕ್ಟರ್ 5 ಆಗಿದ್ದರೆ ಮಾತ್ರ ಅದೇನಾಗಿರುತ್ತೆ, 5ಇಂದ ಡಿವೈಡ್ ಆಗುತ್ತೆ. ಓಕೆ, ದೇರ್ ಫೋರ್ 5 ಈಸ್ ಎ ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ ಆಗಿರುತ್ತೆ. ಗೊತ್ತಾಗ್ತಿದೆಯಾ? 5 ಡಿವೈಡ್ಸ್ ಎ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳಿದರೆ 5 ಎ ಮತ್ತು ಬಿಯನ್ನು ಡಿವೈಡ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದ್ರ ಮೀನಿಂಗ್ ಏನಾಗಿರುತ್ತಪ್ಪ ಅಂದರೆ 5 ಅನ್ನೋದು ಎ ಮತ್ತು ಬಿನ ಕಾಮನ್ ಫ್ಯಾಕ್ಟರ್ ಆಗಿರಲೇಬೇಕಾಗುತ್ತೆ. ಹಾಗಾಗಿ 5 ಈಸ್ ಎ ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ ಅಂತ ನಾನೀಗ ಬರ್ಕೊಂಡಿದ್ದೀನಿ. ಓಕೆ, ನಾವು ಕ್ವಶನನ್ನು ಶುರು ಮಾಡಿದಾಗ ಒಂದು ಕಂಡೀಷನ್ ನಾನೇ ಹೇಳಿದ್ದೆ ನೋಡಿ. ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ಅಂತ ಹೇಳಿದ್ದೆ. ಎ ಮತ್ತು ಬಿಗಳು ಏನಾಗಿದೆ, ಕೋಪ್ರೈಮ್. ಅಂದರೆ ಇವು ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅಂತ ಹೇಳಿದರೆ, ಕೋಪ್ರೈಮ್ ಅಂದರೆ ಕಾಮನ್ ಫ್ಯಾಕ್ಟರ್ 1 ಇರುತ್ತೆ ಅಂತ ಹೇಳಿದೆ. ಆದರೆ ಇಲ್ಲಿ ಏನಂತ ಬಂತು, 5 ಈಸ್ ದ ಕಾಮನ್ ಫ್ಯಾಕ್ಟರ್ ಅಂತ ಬಂತು. ಅಂದರೆ ನಾವಿಲ್ಲಿ ಏನು ಅಸಂಪ್ಷನನ್ನು ಅಸ್ಯೂಮ್ ಮಾಡ್ಕೊಂಡಿದ್ವಿ ಅದೇನಾಗೋಗಿದೆ, ರಾಂಗ್ ಆಗಿದೆ. ನಾವು ಅಂದ್ಕೊಂಡಂಥ ಅಸಂಪ್ಷನ್ ಏನಾಯಿತು, ರಾಂಗ್ ಆಗೋಯಿತು. ಅವರ್ ಅಸಂಪ್ಷನ್ ವಾಸ್ ರಾಂಗ್. ನಾವು ಏನು ತಿಳ್ಕೊಂಡಿದ್ವಿ ಅದೇನಾಗಿದೆ, ತಪ್ಪಾಗಿದೆ. ಯಾಕೆ ಅಂದರೆ ನಾವೇನು ಹೇಳಿದ್ವಿ, ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ಅಂತ ಹೇಳಿದ್ವಿ. ಕೋಪ್ರೈಮ್ ಅಂದರೆ ಎ ಮತ್ತು ಬಿನ ಕಾಮನ್ ಫ್ಯಾಕ್ಟರ್ 1 ಬರಬೇಕು ಅಂತ ಹೇಳಿದ್ದೆ. ಆದರೆ ಇನ್ನೇನು ಬಂತು, 5 ಈಸ್ ಎ ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ ಅಂತ ಬಂತು. ಹಾಗಾದರೆ ನಾನು ಅಂದ್ಕೊಂಡಿದ್ದು ಏನಾಗಿದೆ, ತಪ್ಪಾಗಿದೆ. ಅವರ್ ಅಸಂಪ್ಷನ್ ವಾಸ್ ರಾಂಗ್. ನಾವು ಅಂದ್ಕೊಂಡಿದ್ದು ತಪ್ಪಾಯಿತು. ಹಾಗಾಗಿ ನಾವೇನು ಹೇಳ್ಬೋದು, ದೇರ್ ಫೋರ್ √5 cannot be rational. √5 ಅನ್ನೋದು ರ್ಯಾಷನಲ್ ಆಗಿರೋದಿಲ್ಲ ಅಂದರೆ ಏನಾಗಿರುತ್ತೆ, hence √5 ಈಸ್ irrational. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ನಿಮಗೆ ಇಲ್ಲಿ ಏನು ಕೊಡ್ಬೋದಪ್ಪ ಅಂದರೆ √5 ಬದಲಿಗೆ √2 ಅಂತ ಕೊಡ್ಬೋದು, √3, √7. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಬೇರೆ ನಂಬರ್ಗಳನ್ನು ಕೊಡ್ಬೋದು. ಬೇರೆ ನಂಬರನ್ನು ಕೊಟ್ಟರೆ ನಿಮಗೆ ಚೇಂಜಸ್ ಆಗೋದೇನಪ್ಪ ಅಂದರೆ ಇಲ್ಲಿ ಡಿವೈಡ್ ಬೈ ಅಂತ ಬರುತ್ತಲ್ಲ, ಈ ನಂಬರ್ ಚೇಂಜ್ ಆಗಿರುತ್ತೆ, ಇಲ್ಲೂ ಸಹ ನಂಬರ್ ಚೇಂಜ್ ಆಗಿರುತ್ತೆ. ಇನ್ನು ಉಳಿದಿರುವಂಥ ಎಲ್ಲ ಸ್ಟೆಪ್ಗಳು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.